ನೋಡಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಮತ್ತೊಂದು ಕಡೆ ನನಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ, ನನಗೆ ಕಾಲು ನೋವ್ತಾ ಇದೆ, ನನಗೆ ಸೊಂಟ ನೋವ್ತಾ ಇದೆ, ಈ ತರ ಒಂದಲ್ಲ ಒಂದು ವಿಚಾರಗಳನ್ನ ಹೇಳ್ತಾ ಇದ್ರು. ಮತ್ತೆ ಈಗ ದರ್ಶನ್ ಅವರಿಗೆ ಬೆನ್ನು ನೋವು ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಕಾಡ್ತಿದೆಯಂತೆ ಬೆನ್ನು ನೋವು. ಕೋರ್ಟ್ನ ಆದೇಶವನ್ನ ಪಾಲಿಸಲಾಗ್ತಾ ಇಲ್ಲ, ನನಗೆ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ರು ನಟ ದರ್ಶನ್ ಅವರು. ಅದೊಂದು ಕಡೆ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಫಂಗಲ್ ಇನ್ಫೆಕ್ಷನ್ ಆಗಿಲ್ಲ, ಅವರಿಗೆ ಜಸ್ಟ್ ಕ್ರ್ಯಾಕ್ ಆಗಿದೆ ಅಷ್ಟೇ ಅನ್ನುವಂಥ ವಿಚಾರ ವೈದ್ಯರು ದೃಢಪಡಿಸಿದ್ದಾರೆ. ಅದೊಂದು ಕಡೆ ಈಗ ಅವರಿಗೆ ಬೆನ್ನು ನೋವು ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಾಡ್ತಾ ಇದೆಯಂತೆ. ದರ್ಶನ್ಗೆ ಜೈಲಲ್ಲಿ ಫಿಸಿಯೋಥೆರಪಿಗೆ ಸಿ.ವಿ. ರಾಮನ್ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಬಲಗೈಗೆ ಶಸ್ತ್ರಚಿಕಿತ್ಸೆ ಆಗಿದ್ರಿಂದ ಹೀಟಿಂಗ್ ಬೆಲ್ಟ್ ಅನ್ನ ಕೊಡಿ ಅನ್ನುವಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ವಾರಕ್ಕೆ 2 ಬಾರಿ ಫಿಸಿಯೋಥೆರಪಿಯನ್ನ ಮಾಡಿಸಬೇಕು ಅಂತ ಶಿಫಾರಸು ಮಾಡಲಾಗಿದೆ. ಬಲಗೈಗೆ ರಾಡ್ ಹಾಕಿದ್ರಿಂದ ಶೀತಕ್ಕೆ ಮತ್ತೆ ನೋವು ಉಂಟಾಗುತ್ತೆ. ಆಪರೇಷನ್ ಆಗಿರುವ ಭಾಗಕ್ಕೆ ಹೀಟಿಂಗ್ ನ ಬೆಲ್ಟ್ ಏನಿರುತ್ತೆ ಅದರ ಅವಶ್ಯಕತೆ ಇದೆ. ಇನ್ನ ಓಡದಂತೆ, ನೆಗೆಯದಂತೆ, ನೆಲದ ಮೇಲೆ ಕೂರದಂತೆ ಸಲಹೆಯನ್ನು ಕೂಡ ವೈದ್ಯರು ಕೊಟ್ಟಿದ್ದಾರೆ. ಬೆನ್ನೋವಿರೋದ್ರಿಂದ ಒಂದೇ ಚೇರ್ ಅನ್ನ ನೀಡೋದಕ್ಕೂ ಕೂಡ ಸಲಹೆಯನ್ನ ಕೊಡಲಾಗಿದೆ. ಅಕ್ಟೋಬರ್ 10ರಂದು ಚೇರ್ ಮತ್ತು ಹೀಟಿಂಗ್ ಬೆಲ್ಟ್ಗೆ ಸೂಚನೆ ಕೊಡಲಾಗಿದೆ. 9 ದಿನ ಕಳೆದರೂ ಕೂಡ ದರ್ಶನ್ ಅವರಿಗೆ ಇನ್ನೂ ಕೂಡ ಚೇರು, ಹೀಟಿಂಗ್ ಬೆಲ್ಟು ಇದ್ಯಾವುದು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಈಗ ಅವರು ನಿಜ ಹೇಳ್ತಾ ಇದ್ದಾರೋ ಅಥವಾ ಬೇಕು ಅಂತ ಹೇಳ್ತಾ ಇದ್ದಾರೋ. ಯಾಕಂತಂದ್ರೆ ಯಾವಾಗ ಒಮ್ಮೆ ಆರೋಗ್ಯದ ನೆಪ ಹೇಳಿ ಜೈಲಿಂದ ಜಾಮೀನು ಪಡ್ಕೊಂಡು ಹೊರಗಡೆ ಬರ್ತಾರೆ, ಅದಾದಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆಗುತ್ತೆ, ಬೇಲ್ ಕ್ಯಾನ್ಸಲ್ ಆಗುತ್ತೆ, ಅಗೇನ್ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರದ ಕಡೆಗೆ ಹೋಗ್ತಾರೆ. ಆಗ ಒಂದಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಮೇಲೆ ಅರ್ಜಿಯನ್ನ ಹಾಕ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಹಾಗಾಗಿ ಇಷ್ಟು ದಿವಸ ಕೋರ್ಟ್ ಹೇಳ್ತಾ ಇರುವಂತ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ, ಇವ್ರು ಯಾವುದು ಕೂಡ ಎಲ್ಲದಕ್ಕೂ ಕೋರ್ಟ್ನ ಪರ್ಮಿಷನ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ದರ್ಶನ್ ಅವರು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಏನು VIP ಟ್ರೀಟ್ಮೆಂಟ್ ತಗೋತಾ ಇದ್ರು, ರಾಜಾತಿಥ್ಯ ಪಡಿತಾ ಇದ್ರು. ಅದೇ ಕಾರಣಕ್ಕಾಗಿ ಅಲ್ಲಿರುವಂಥ ಜೈಲಾಧಿಕಾರಿಗಳು ಕೂಡ ಅವರಿಗೆ ಯಾವುದೇ ರೀತಿಯಾದಂಥ ಫೆಸಿಲಿಟಿಯನ್ನು ಕೊಡೋದಕ್ಕೂ ಮುಂಚೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಬಟ್ ಈಗ ನೋಡಿದ್ರೆ ದರ್ಶನ್ ಅವರಿಗೆ ಫಂಗಲ್ ಇನ್ಫೆಕ್ಷನ್ ಇಲ್ಲ, ಫುಲ್ ಸ್ಟಾಪ್ ಬಿದ್ದಿದೆ. ಅದಕ್ಕೆ ಈಗ ಬೆನ್ನೋವು ಕಾಡ್ತಾ ಇದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಡಸ್ಕಿಂದ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, 2ನೇ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ್ಮೇಲೆ ಒಂದಲ್ಲ ಒಂದು ವಿಚಾರವನ್ನ ಹೇಳ್ಕೊಂಡು ಆರೋಪಗಳನ್ನ ಮಾಡಿಕೊಂಡು ಸುದ್ದಿಲಿದ್ದಾರೆ. ಈಗ ನಿಜವಾಗ್ಲೂ ಅವರಿಗೆ ಬೆನ್ನೋವು ಇದೆಯಾ, ಏನ್ ಕತೆ? ಒಂದೊಂದು ಕಡೆ ಡಾಕ್ಟರ್ ಸೂಚನೆ ಕೊಟ್ಟಿದ್ರು ಕೂಡ, ಸಲಹೆ ಕೊಟ್ಟಿದ್ರು ಕೂಡ, ಹೀಟಿಂಗ್ ಬೆಲ್ಟು, ಚೇರು ಏನು ಸಿಕ್ಕಿಲ್ವಂತಲ್ಲ, ನಿಜಾನಾ ಅದು? ಪ್ರಭು, ದರ್ಶನ್ ಬಳ್ಳಾರಿ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ತೀವ್ರ ಬೆನ್ನು ನೋವಿದೆ ಅಂತಕ್ಕಂಥ ಒಂದು ಅಂಶ ಕೇಳಿಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಜೈಲಿನ ಮುಖ್ಯ ವೈದ್ಯಾಧಿಕಾರಿ ಅವರನ್ನು ಪರಿಶೀಲನೆ ಮಾಡಿದ್ರು. ಅದರ ಜೊತೆಗೆ ಸಿ.ವಿ. ರಾಮನ್ ಆಸ್ಪತ್ರೆ ವೈದ್ಯರು ಸಹ ಅಲ್ಲಿಗೆ ಭೇಟಿ ಕೊಟ್ಟು ಅವರನ್ನು ಪರಿಶೀಲನೆ ಮಾಡಿದಾಗ ಆತನಿಗೆ ಬೆನ್ನು ನೋವು ಇದೆ ಅಂತಕ್ಕಂಥ ಒಂದು ಸ್ವಲ್ಪ ಅಂಶ ಇತ್ತು. ಹಾಗಾಗಿ ಅದಕ್ಕೆ ಒಂದು ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ಸಲಹೆಯನ್ನು, ಶಿಫಾರಸನ್ನು ಜೈಲು ಅಧಿಕಾರಿಗಳಿಗೆ ನೀಡಿದರು. ಅದೇ ಆಧಾರದ ಮೇಲೆ ಈ ಹಿಂದೆ ಒಂದು ಹೈಕೋರ್ಟ್ನಲ್ಲಿ ಜಾಮೀನು ಸಿಗುತ್ತೆ. ಜಾಮೀನು ಪಡೆದಂಥ ಸಂದರ್ಭದಲ್ಲಿ BGS ಅಂದರೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಪಡ್ಕೊಳ್ತಾರೆ. ಆದರೆ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ಇವರ ಜಾಮೀನು ಅರ್ಜಿ ವಜಾ ಆಗುತ್ತೆ, ಮತ್ತೆ ಅವರು ಬಂಧನಕ್ಕೊಳಗಾಗ್ತಾರೆ, ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾರೆ. ಜೈಲನ್ನು ಸೇರಿದಾಗ ಮತ್ತೆ ಅದೇ ಒಂದು ಅಂಶಗಳನ್ನು ಇಟ್ಕೊಂಡು ನ್ಯಾಯಾಧೀಶರ ಮುಂದೆ ಒಂದು ಅಳಲನ್ನು ತೋಡ್ಕೊಳ್ತಾರೆ. ನನಗೆ ಫಂಗಲ್ ಇನ್ಫೆಕ್ಷನ್ ಆಗಿದೆ, ಬೆನ್ನೋವಿದೆ, ಹೀಗಾಗಿ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಕೋರ್ಟ್ ಆದೇಶ ಇದ್ದರೂ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ನೋವನ್ನು ವಿಚಾರಣಾ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ದರ್ಶನ್ ತೋಡಿಕೊಳ್ತಕ್ಕಂಥದ್ದು. ಹೀಗಾಗಿ ಜೈಲಿಗೆ ಭೇಟಿ ಕೊಟ್ಟಂಥ ಮುಖ್ಯ ವೈದ್ಯಾಧಿಕಾರಿಗಳು ಸಿ.ವಿ. ರಾಮನ್ ಅವರು ಒಂದು ಏನು ವೈದ್ಯರಿದ್ದಾರೆ ಅವರು ಪರಿಶೀಲನೆ ಮಾಡಿ ಮತ್ತೆ ಒಂದು ಶಿಫಾರಸನ್ನು ಕೊಡ್ತಾರೆ. ದರ್ಶನ್ಗೆ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ
ಫಿಸಿಯೋಥೆರಪಿಯನ್ನ ಅವಶ್ಯಕತೆ ಇದೆ. ಅದರ ಜೊತೆಗೆ ಈಟಿಂಗ್ ಬೆಲ್ಟ್ ಅಂದರೆ ಅವರ ಬಲಗೈಗೆ ಶಸ್ತ್ರಚಿಕಿತ್ಸೆ ಆಗಿದೆ. ಅದು ಈ ಒಂದು ಕೋಲ್ಡ್ ವೆದರ್ ಇದ್ದಾಗ, ಶೀತ ಆದಾಗ ನೋವು ಹೆಚ್ಚಾಗುತ್ತೆ. ನೋವಿಗೆ ಸಂಬಂಧಪಟ್ಟಂತೆ ಆ ನೋವನ್ನು ಕಡಿಮೆ ಮಾಡೋದಕ್ಕೆ ಈಟಿಂಗ್ ಬೆಲ್ಟನ್ನು ಕೊಡಬೇಕು. ಜೊತೆಗೆ ನೆಲದ ಮೇಲೆ ಮಲಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಅವಶ್ಯಕತೆ ಇರ್ತಕ್ಕಂಥ ಕೆಲವೊಂದು ಸಲಕರಣೆಗಳಂದರೆ ಮಲಗೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿ ಅಂತಕ್ಕಂಥ ಒಂದು ಶಿಫಾರಸನ್ನು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾರೆ. ಆದರೆ ಇಲ್ಲಿ ಅಕ್ಟೋಬರ್ 1ನೇ ತಾರೀಕು ಅವರು ಭೇಟಿ ಕೊಟ್ಟು 10ರ ಒಳಗಡೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತಕ್ಕಂಥ ಸೂಚನೆ ಕೊಟ್ಟಿದ್ರು ಸಹ ಇಲ್ಲಿವರೆಗೂ ಯಾವುದೇ ರೀತಿಯಂತಹ ಸಲಕರಣೆಗಳನ್ನು ಅಥವಾ ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಅದು ಮೊನ್ನೆ ಏನು ನ್ಯಾಯಾಲಯದ ಸೂಚನೆಯಂತೆ ಬೆಂಗಳೂರು ಕಾನೂನು ಸೇವಾ ಪ್ರಾಧಿಕಾರದ ಹಿರಿಯ ಸದಸ್ಯ ಕಾರ್ಯದರ್ಶಿಗಳು ಹೋಗಿದ್ದರು. ಆ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಾಗ ಅಲ್ಲಿ ವೈದ್ಯಕೀಯ ಸಲಹೆಗೆ ಇರ್ತಕ್ಕಂಥದ್ದು ಅದು ಮತ್ತು ಕೇಸ್ ಹಿಸ್ಟ್ರಿಯನ್ನು ನೋಡಿದಾಗ ಈ ಅಂಶ ಬೆಳಕಿಗೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಲೋಪ ಏನಂತಂದರೆ ಅಲ್ಲಿ ದರ್ಶನ್ ಬಿಸಿಲು ಹೋಗಿ ಸಿಗ್ತಾ ಇಲ್ಲ, ವಾಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲ, ಜೊತೆಗೆ ಕೋರ್ಟ್ ಆದೇಶವಿದ್ದರೂ ನಮಗೆ ಹಾಸಿಗೆ ತಲೆದಿಂಬು ಅವೆಲ್ಲ ಕೊಡ್ತಾ ಇಲ್ಲ ಅಂತ ಏನೋ ಒಂದು ಆರೋಪಗಳು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ 10 ಪ್ರಶ್ನೆಗಳನ್ನು ಈ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಸಿದ್ಧಪಡಿಸ್ಕೊಂಡಿದ್ರು. 10 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ದರ್ಶನಿಂದ ಸ್ಟೇಟ್ಮೆಂಟನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿರ್ತಕ್ಕಂಥ ಆಸ್ಪತ್ರೆ ಏನಿದೆ ಅಲ್ಲಿದ್ದಂಥ ಈ ದರ್ಶನ್ಗೆ ಸಂಬಂಧಪಟ್ಟಂಥ ಕೇಸ್ ಫೈಲ್ ಏನಿದೆ, ಮೆಡಿಕಲ್ ರಿಪೋರ್ಟ್ ಫೈಲ್, ಅದನ್ನು ಪರಿಶೀಲನೆ ಮಾಡಿ ಈ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಅದನ್ನು ಸಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಒಂದು ವರದಿಯನ್ನ ನಿನ್ನೆ ಅಷ್ಟೇ ನ್ಯಾಯಾಧೀಶರು ಪರಿಶೀಲನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಾದ ಮತ್ತು ಪ್ರತಿವಾದ ಮಾಡೋದಕ್ಕೆ ಇದೇ ಅಕ್ಟೋಬರ್ 24ನೇ ತಾರೀಕು ಏನು ವಿಚಾರಣೆ ಮುಂದೂಡಲಾಗಿದೆ ಆವತ್ತು ಅವಕಾಶವನ್ನು ಕೊಡಲಾಗಿದೆ. ಆವತ್ತು ದರ್ಶನ್ ಪರ ವಕೀಲರು ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ತಮ್ಮ ವಾದವನ್ನು ಮಂಡಿಸಲಿದ್ದಾರೆ. ಅದಾದ ಬಳಿಕ ತೀರ್ಪನ್ನು ಆವತ್ತೇ ಕೊಡ್ಬೋದು ಅಥವಾ ಮುಂದಿನ ಅಂದರೆ ಕಸ್ಟಡಿ ಎಕ್ಸ್ಟೆನ್ಷನ್ ಏನಿದೆ ಅಕ್ಟೋಬರ್ 29ನೇ ತಾರೀಕು ಆವತ್ತು ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಪ್ರಕಟಿಸುವಂಥ ಸಾಧ್ಯತೆಗಳಿದ್ದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.